ಒಂದೇ ವರ್ಷದಲ್ಲಿ 63,000 ಕೋಟಿ ಸಾಲ, ಗ್ಯಾರಂಟಿಯಿಂದ ಕರ್ನಾಟಕ ಖಜಾನೆ ಖಾಲಿ, ಸಿಎಜಿ ವರದಿಯಲ್ಲಿ ರಾಜ್ಯದ ದುಸ್ಥಿತಿ ಬಹಿರಂಗ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಸಿಎಜಿ ಸ್ಫೋಟಕ ವರದಿಯನ್ನ ರಿಲೀಸ್ ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಂದ ವಿತ್ತೀಯ ಕೊರತೆ ಹೆಚ್ಚಾಗ್ತಿದೆ, ಅಭಿವೃದ್ಧಿ ಕಾಮಗಾರಿಗೆ ದುಡ್ಡು ಸಿಗ್ತಾ ಇಲ್ಲ, ಸಾಲ ಮಿತಿ ಮೀರ್ತಾ ಇದೆ, ಹೀಗೆ ವಾರ್ನಿಂಗ್ ಕೊಟ್ಟಿದೆ. ಕರ್ನಾಟಕ ಆರ್ಥಿಕ ಹಳ್ಳ ಹಿಡಿತಿದೆ ಅನ್ನೋದನ್ನ ಲೆಕ್ಕ ಪರಿಶೋಧಕ ಸಂಸ್ಥೆನೇ ಬಹಿರಂಗಪಡಿಸಿದೆ. ಖುದ್ದು ಸಿದ್ದು ಸರ್ಕಾರವೇ ಈ ವರದಿಯನ್ನ ಸದನದಲ್ಲಿ ಮಂಡಿಸಿದ್ದಾರೆ. ಯಾರೋ ದಾರಿ ಹೋಕರು ಮಾಡಿರೋ ಆರೋಪ ಅಲ್ಲ. ಸಿಎಜಿ ಕೊಟ್ಟಿರೋ ರಿಪೋರ್ಟ್ ಸಿದ್ದು ಸರ್ಕಾರನೇ ರಾಜ್ಯದ ವಿಧಾನಸಭೆಯಲ್ಲಿ ಮಂಡಿಸಿರೋ ರಿಪೋರ್ಟ್. ಹಾಗಿದ್ರೆ ಸರ್ಕಾರ ಈಗಲಾದರೂ ಕೂಡ ಸ್ಟ್ರಾಟಜಿಯನ್ನ ಚೇಂಜ್ ಮಾಡುತ್ತಾ? ಸಿಎಜಿ ರಿಪೋರ್ಟ್ ಅಲ್ಲಿ ಏನು ಹೇಳಿದೆ? ರಾಜ್ಯದ ಸಾಲ, ವಿತ್ತೀಯ ಕೊರತೆ, ದುಡ್ಡಿನ ಕೊರತೆ ಎಷ್ಟಿದೆ? ಹೀಗೆ ಆದರೆ ಮುಂದೆ ಏನಾಗ್ಬೋದು? ಇನ್ಫ್ರಾ ಯೋಜನೆಗಳು, ರೋಡು, ಸೇತುವೆ, ಡ್ಯಾಮಲ್ಲಿ ರಿಪೇರಿ ಕೆಲಸ ಬಂದರೆ ಅದು ಓವರ್ ಆಲ್ ಎಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರುತ್ತಲ್ಲ, ಈ ರೀತಿ ಮೂಲಸೌಕರ್ಯದ ಮೇಲೆ ಮಾಡೋ ಖರ್ಚು, ಇದಕ್ಕೆ ಎಷ್ಟು ದುಡ್ಡು ಹಾಕ್ತಾ ಇತ್ತು, ಇವಾಗ ಎಷ್ಟು ಕಮ್ಮಿ ಆಗಿದೆ, ಇದರಿಂದ ಶಾರ್ಟೇಜ್ ಎಷ್ಟಾಗಿದೆ, ಇದರ ಪರಿಣಾಮ ಏನಾಗ್ಬೋದು ಎಲ್ಲ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸಾಲ್ತಿಲ್ಲ ರಾಜ್ಯದ ಆದಾಯ, ಗ್ಯಾರಂಟಿಗೆ ಮಿತಿ ಮೀರಿದ ಸಾಲ. ಪ್ರತಿ ವರ್ಷ ಸಿಎಜಿ ಎಲ್ಲ ರಾಜ್ಯಗಳ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಆಡಿಟ್ ಮಾಡಿ ಹಣಕಾಸು ವರದಿಯನ್ನ ಕೊಡುತ್ತೆ. ಈ ವರದಿಯನ್ನ ಆಯಾ ರಾಜ್ಯಗಳು ಕಡ್ಡಾಯವಾಗಿ ಮಂಡಿಸಲೇಬೇಕು ಸದನದಲ್ಲಿ. ಅದೇ ರೀತಿ ಆಗಸ್ಟ್ 20 ಗುರುವಾರ 2023-24 ಕರ್ನಾಟಕದ ಹಣಕಾಸು ವರದಿ ಮಂಡನೆಯಾಗಿದೆ. ಗ್ಯಾರಂಟಿ ಹೊಡೆತದಿಂದ ರಾಜ್ಯದ ಎಕಾನಮಿ ಹೇಗೆ ಅಡ್ಡಡ್ಡ ಮಲಗ್ತಾ ಇದೆ ಅನ್ನೋದನ್ನ ಬಹಿರಂಗಪಡಿಸಿದೆ. ಈ ವರದಿಯ ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ನೋಡೋದಾದ್ರೆ, 2023-24 ಹಣಕಾಸು ವರ್ಷ ಗ್ಯಾರಂಟಿ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾದ ಮೊದಲ ಆರ್ಥಿಕ ವರ್ಷ ಆಗಿತ್ತು. ಈ ಟೈಮ್ನಲ್ಲಿ ಗ್ಯಾರಂಟಿಗಾಗಿ ರಾಜ್ಯ ಸರ್ಕಾರ ಬರೋಬ್ಬರಿ 36,500 ಕೋಟಿ ರೂಪಾಯಿ ಸುರಿದಿದೆ. ಗೃಹಲಕ್ಷ್ಮಿ ಯೋಜನೆಗೆ 16,964 ಕೋಟಿ, ಗೃಹ ಜ್ಯೋತಿಗೆ 8,900 ಕೋಟಿ, ಅನ್ನ ಭಾಗ್ಯಕ್ಕೆ 7,384 ಕೋಟಿ, ಶಕ್ತಿ ಯೋಜನೆಗೆ, ಯುವ ನಿಧಿಗೆ 88 ಕೋಟಿ. ರಾಜ್ಯ ಬೊಕ್ಕಸದ ದೊಡ್ಡ ಪ್ರಮಾಣದ ಹಣ ಗ್ಯಾರಂಟಿಗಳಿಗೆ ಹರಿದು ಹೋಯಿತು. ರಾಜ್ಯದ ಒಟ್ಟು ಆದಾಯದಲ್ಲಿ 15% ಆದಾಯ ಕೇವಲ ಈ 5 ಯೋಜನೆಗಳಿಗೆ ಖರ್ಚಾಯಿತು ಅಂತ ಸಿಎಜಿ ಹೇಳಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈ ಹೊರೆಯನ್ನು ನೀಗಿಸೋಕೆ ಸರ್ಕಾರ ಹೆಚ್ಚುವರಿಯಾಗಿ ಸಾಲ ಮಾಡಬೇಕಾಗಿ ಬಂದಿದೆ. ಯಾಕಂದ್ರೆ ಆದಾಯ ಹಾಗೂ ವೆಚ್ಚದ ನಡುವೆ ಭಾರಿ ಅಂತರ ಸೃಷ್ಟಿಯಾಗ್ತಿದೆ. 2023-24 ಆರ್ಥಿಕ ವರ್ಷದಲ್ಲಿ ಆದಾಯ ಕೇವಲ 1.86% ಏರಿಕೆಯಾದ್ರೆ ಗ್ಯಾರಂಟಿ ಭಾರದಿಂದ ಖರ್ಚು 12.5% ಜಂಪ್ ಆಗಿದೆ. ಆದಾಯಕ್ಕಿಂತ ಖರ್ಚು 10 ಪಟ್ಟು ಜಾಸ್ತಿ ಆಗಿದೆ. ಈ ಅಜಗಜಾಂತರ ವ್ಯತ್ಯಾಸಕ್ಕೆ ಪ್ರಮುಖ ಕಾರಣವೇ ಗ್ಯಾರಂಟಿಯಲ್ಲಿ ಮಾಡಿರೋ ಈ ವಿಪರೀತ ಪ್ರಮಾಣದ ದುಡ್ಡಿನ ಖರ್ಚು. 2022-23 ರೆವಿನ್ಯೂ ಸರ್ಪ್ಲಸ್ ಕಂಡಿದ್ದ ರಾಜ್ಯ, ಆದಾಯದಲ್ಲಿ ಪ್ಲಸ್ ಇದ್ದಂತ ರಾಜ್ಯ ಈಗ 9,271 ಕೋಟಿ ರೂಪಾಯಿ ಮೈನಸ್ಗೆ ಹೋಗಿದೆ. ಫಿಸ್ಕಲ್ ಡೆಫಿಸಿಟ್ ಅಷ್ಟೇ ಅಲ್ಲ, ರಾಜ್ಯದ ವಿತ್ತೀಯ ಕೊರತೆ ಕೂಡ ಆತಂಕಕಾರಿ ಮಟ್ಟದಲ್ಲಿ ಏರಿಕೆಯಾಗಿದೆ. ಆದಾಯ ಕೊರತೆ ಅಂತ ಹೇಳಿದ್ರೆ ಒಂದು ರಾಜ್ಯ ಅಥವಾ ದೇಶಕ್ಕೆ ಬರ್ತಿರೋ ಆದಾಯ ಮತ್ತು ಆಗ್ತಿರೋ ಖರ್ಚಿನ ನಡುವೆ ಇರೋ ಅಂತರ. ವಿತ್ತೀಯ ಕೊರತೆ ಅಂದ್ರೆ ಓವರ್ ಆಲ್ ಡೆಫಿಸಿಟ್, ಹೂಡಿಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ಸೇರಿರೋದು. ಸೊ ರಾಜ್ಯದ ವಿತ್ತೀಯ ಕೊರತೆ ಈ ಹಿಂದಿನ ವರ್ಷ 46,623 ಕೋಟಿ ಇದ್ದಿದ್ದು ಈ ವರ್ಷ 65,522 ಕೋಟಿಗೆ ಜಂಪ್ ಆಗಿದೆ. ಒಂದೇ ವರ್ಷದಲ್ಲಿ 18,000 ಕೋಟಿ ಜಂಪ್ ಆಗಿದೆ. ಸದ್ಯ ಇಡೀ ರಾಜ್ಯದ ಆರ್ಥಿಕತೆಯ 2.55% ವಿತ್ತೀಯ ಕೊರತೆನೇ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಭಾರಿ ಪ್ರಮಾಣದಲ್ಲಿ ಸಾಲ ಮಾಡಬೇಕಾಗಿ ಬಂದಿದೆ. ಹಿಂದಿನ ವರ್ಷ 26,000 ಕೋಟಿ ಇದ್ದ ಒಟ್ಟಾರೆ ಸಾಲ ಈ ವರ್ಷ ಬರೋಬ್ಬರಿ 63,000 ಕೋಟಿಗೆ ಏರಿಕೆಯಾಗಿದೆ. ಅಂದರೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 37,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಈ ಹೆಚ್ಚುವರಿ ಸಾಲ ಮುಂದಿನ ದಿನಗಳಲ್ಲಿ ರಾಜ್ಯದ ಮೇಲೆ ಬಡ್ಡಿ ಮತ್ತು ಮರುಪಾವತಿ ಹೊರೆಯನ್ನ ಗಣನೀಯವಾಗಿ ಹೆಚ್ಚು ಮಾಡುತ್ತೆ ಅಂತ ಸಿಎಜಿ ವಾರ್ನಿಂಗ್ ಕೊಟ್ಟಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 15 ಸೆಪ್ಟೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಇಲ್ಲ. ಎಸ್, ಇದು ಕೂಡ ಸಿಎಜಿ ರಿಪೋರ್ಟ್ ನಲ್ಲೇ ಇರೋದು. ಸರ್ಕಾರ ವಿಧಾನಸಭೆಯಲ್ಲಿ ಮಂಡಿಸಿರೋ ರಿಪೋರ್ಟ್ ನಲ್ಲೇ ಇರೋದು. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೇ ಇಲ್ಲ ಅಂತ ಸಿಎಜಿ ಹೇಳಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಡುವಂತ ಬಂಡವಾಳ ವೆಚ್ಚ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 5,229 ಕೋಟಿ ರೂಪಾಯಿಗಳಷ್ಟು ಕಮ್ಮಿಯಾಗಿದೆ.
ರಸ್ತೆ, ಸೇತುವೆ, ಆಸ್ಪತ್ರೆ, ಶಾಲೆಗಳಂತಹ ಮೂಲಸೌಕರ್ಯ ಯೋಜನೆಗಳಿಗೆ ಹಣದ ಹರಿವು ಕಮ್ಮಿಯಾಗಿದೆ. ಪರಿಣಾಮ ಕರ್ನಾಟಕದಲ್ಲಿ ಅಪೂರ್ಣಗೊಂಡ ಯೋಜನೆಗಳ ಸಂಖ್ಯೆ 68% ಹೆಚ್ಚಾಗಿದೆ. ಇದು ಕರ್ನಾಟಕದ ಭವಿಷ್ಯದ ಬೆಳವಣಿಗೆ ದೃಷ್ಟಿಯಿಂದ ಮಾರಕ ಆಗಬಹುದು. ಸಿಎಜಿನೇ ಈ ಆತಂಕ ವ್ಯಕ್ತಪಡಿಸಿರೋದು. ಸ್ನೇಹಿತರೆ, ಯಾವುದೇ ರಾಜ್ಯ ಆಗಲಿ ದೇಶ ಆಗಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ದುಡ್ಡು ಹಾಕಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ. ಯಾಕಂದರೆ ಕ್ಯಾಪೆಕ್ಸ್ನಿಂದ ಜನರಿಗೆ ರಸ್ತೆ ಸಿಗುತ್ತೆ, ಹೊಸ ಸೇತುವೆ, ಆಸ್ಪತ್ರೆ, ಶಾಲೆ, ಈ ರೀತಿಯೆಲ್ಲ ಮೂಲಸೌಕರ್ಯ ನಿರ್ಮಾಣ ಆಗುತ್ತೆ. ಜೊತೆಗೆ ಇವು ಪ್ರೊಡಕ್ಟಿವ್ ಆಸೆಟ್ಸ್, ದೀರ್ಘಾವಧಿಯಲ್ಲಿ ಆರ್ಥಿಕತೆಗೆ ವಾಪಸ್ ಕಾಂಟ್ರಿಬ್ಯೂಟ್ ಮಾಡುವಂಥ ಆಸ್ತಿಗಳು. ರಸ್ತೆ ಇಂಪ್ರೂವ್ ಆದರೆ ಉದ್ಯಮ ನಡೆಸೋದು ಸುಲಭ ಆಗುತ್ತೆ, ಜನರ ಓಡಾಟ ಸುಗಮ ಆಗುತ್ತೆ, ವ್ಯಾಪಾರ ವಹಿವಾಟು, ಉದ್ಯೋಗ ಸೃಷ್ಟಿ ಚೆನ್ನಾಗಾಗುತ್ತೆ, ಆರ್ಥಿಕ ಚಟುವಟಿಕೆ ಚೆನ್ನಾಗಾಗುತ್ತೆ. ಕನ್ಸ್ಟ್ರಕ್ಷನ್, ಸಿಮೆಂಟ್, ಸ್ಟೀಲ್ ಹಾಗೂ ಸರ್ವಿಸ್ ಕ್ಷೇತ್ರಗಳಲ್ಲೂ ಭಾರಿ ಬೇಡಿಕೆ ಹೆಚ್ಚಾಗಿ ಎಕಾನಮಿಗೆ ಬೂಸ್ಟ್ ಸಿಗುತ್ತೆ. ಮಲ್ಟಿಪ್ಲಯರ್ ಎಫೆಕ್ಟ್ ಅಂತ ಹೇಳ್ತಾರೆ. ಭಾರತದಲ್ಲಿ ಈ ಸಂಖ್ಯೆ 2ರಿಂದ 4 ಅಂತ ಹೇಳ್ತಾರೆ. ಅಂದರೆ ಮೂಲಸೌಕರ್ಯ ನಿರ್ಮಾಣಕ್ಕೆ ನೀವು ₹1 ಚೆಲ್ಲಿದ್ರೆ ನಿಮ್ಮ ಆರ್ಥಿಕತೆಗೆ 2ರಿಂದ 4 ರೂಪಾಯಿನಷ್ಟು ಮತ್ತೆ ವಾಪಸ್ ಬರುತ್ತೆ ಅಂತ. ಹೀಗಿರುವಾಗ ಬಂಡವಾಳ ವೆಚ್ಚ ಕಟ್ಟಾಗಿದ್ದ 10% ಕಿತ್ಕೊಂಡು ಹೋಗಿದೆ. 52-55 ಸಾವಿರ ಕೋಟಿ ಆಗ್ತಾ ಇದ್ದಿದ್ದು ಈಗ ಒಟ್ಟು 5,000 ಕೋಟಿ ರೂಪಾಯಿ ಅದರಲ್ಲಿ ಕಮ್ಮಿ ಆಗಿದೆ. ಅದರ ಪರಿಣಾಮ ಹೆಚ್ಚು ಕಮ್ಮಿ 10% ಡೌನ್ ಆಗಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನೋ ಶಾಕಿಂಗ್ ಮಾಹಿತಿಯನ್ನು ನೀಡಿದೆ ಸಿಎಜಿ. ಮತ್ತು ಸರ್ಕಾರ ಹೇಳ್ತಿತ್ತಲ್ಲ, ಸಂತೋಷ್ ಲಾಡ್ ಹೇಳ್ತಾ ಇದ್ರಲ್ಲ, ಇದರಿಂದ ರಿಪಲ್ ಎಫೆಕ್ಟ್ ಆಗುತ್ತೆ, ಈ ರೀತಿ ಉಚಿತಗಳ ವಿತರಣೆಯಿಂದ ದುಡ್ಡು ಹರಿದಾಡೋದ್ರಿಂದ ಜನರ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುತ್ತೆ, ಹಂಗೂ ಆರ್ಥಿಕ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳ್ತಾ ಇದ್ರಲ್ವ, ಹಂಗಾಗಿಲ್ವ ಹಾಗಾದರೆ ಅಂತ ನೀವು ಕೇಳ್ಬೋದು. ಆಗಿಲ್ಲ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ. ಸಿಎಜಿನೂ ಅದನ್ನು ಹೇಳಿದೆ. ಏನೆಲ್ಲ ಆಗಿದೆ? ಗ್ಯಾರಂಟಿ ಸ್ಕೀಮ್ಗಳಿಂದ ಸ್ಥಳೀಯ ಆರ್ಥಿಕತೆಗೆ ಸ್ವಲ್ಪ ಬೂಸ್ಟ್ ಸಿಕ್ಕಿದೆ, ಆರ್ಥಿಕವಾಗಿ ಅಸಮಾನತೆ ಸ್ವಲ್ಪ ಕಮ್ಮಿಯಾಗಿದೆ, ಹ್ಯೂಮನ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಆಗಿದೆ ಅಂತ ಸಿಎಜಿ ಉಲ್ಲೇಖ ಮಾಡಿದೆ. ಆದರೆ ಇವೆಲ್ಲ ತಾತ್ಕಾಲಿಕ ಮಾತ್ರ. ಮುಂದೆ ಈ ಯೋಜನೆಗಳು ದೀರ್ಘಕಾಲದಲ್ಲಿ ರಾಜ್ಯದ ಎಕಾನಮಿಯನ್ನು ಹಿಂಡಿ ಹಿಪ್ಪೆ ಮಾಡ್ತವೆ. ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ಸರ್ಕಾರ ಕೇವಲ ಸಬ್ಸಿಡಿಗಳಿಗಾಗಿ 60,000ಕ್ಕಿಂತ ಅಧಿಕ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ. ಇದು ಹೀಗೆ ಮುಂದುವರೆದ್ರೆ ಒಳ್ಳೆಯದಲ್ಲ. ಹೀಗಾಗಿ ನೀವು ಸ್ಕೀಮ್ಗಳನ್ನು ರ್ಯಾಷನಲೈಸ್ ಮಾಡಬೇಕು. ಅಂದರೆ ಹೋಲ್ಸೇಲ್ ಆಗಿ ಹೇಳಿದ್ರಲ್ಲ, ನೋಡ ನಿನ್ನ ಹೆಂಡ್ತಿಗೂ ಫ್ರೀ ಕಣ, ನನ್ನ ಹೆಂಡ್ತಿಗೂ ಫ್ರೀ ಕಣ, ಏಯ್ ನಿನಗೂ ಫ್ರೀ ಕಣ, ಹಂಗೆ ಮಾಡೋದಲ್ಲ. ಬದಲಿಗೆ ಟಾರ್ಗೆಟೆಡ್ ಆಗಿ ಅವಶ್ಯಕತೆ ಇರೋ ಈ ಸಹಾಯದ ಅವಶ್ಯಕತೆ ಇರೋರು ತುಂಬ ಜನ ಇದ್ದಾರೆ, ಡೆಫಿನೆಟ್ಲಿ ಇದ್ದಾರೆ. ನಾವು ಡೇ 1ಇಂದನೂ ಕೂಡ ಇದನ್ನೇ ಹೇಳ್ತಾ ಇದ್ವಿ ಸ್ನೇಹಿತರೆ. ಏನು ಹೇಳ್ತಿದ್ವಿ ನಾವು? ಈ ಯೋಜನೆ ಬೇಕು, ಮುಂಚೆನೂ ಇತ್ತು, ಇನ್ನೂ ಎಫೆಕ್ಟಿವ್ ಆಗ್ತಂದ್ರೆ ಇನ್ನೂ ಸೂಪರ್ ಬ್ಯೂಟಿಫುಲ್. ಯಾರಿಗೆ ಅವಶ್ಯಕತೆ ಇರೋರಿಗೆ ಮಾತ್ರ ಕೊಡಬೇಕು. ಅದು ಬಿಟ್ಟು ಎಲ್ಲ ಫ್ರೀ, ನಿನಗೂ ಫ್ರೀ, ಕಾಕಂಗೂ ಫ್ರೀ, ಚಾಚಂಗೂ ಫ್ರೀ, ಅದಲ್ಲ ಅಂತ. ಈಗ ಸಿಎಜಿ ಕೂಡ ಎಕ್ಸಾಕ್ಟ್ಲಿ ಇದೇ ಪಾಯಿಂಟ್ ಹೇಳಿದೆ. ಇದರಿಂದ ಕಷ್ಟದಲ್ಲಿರೋರಿಗೆ, ನಿಜವಾಗ್ಲೂ ಸಮಸ್ಯೆ ಇರೋರಿಗೆ, ಸಹಾಯದ ಅವಶ್ಯಕತೆ ಇರೋರಿಗೆ, ಬಿದ್ದಿರೋರಿಗೆ ಎದ್ದು ನಿಲ್ಲೋಕೆ ಸಹಾಯ ಮಾಡಬೇಕು. ಅವರಿಗೆ ಯೋಜನೆಗಳು ಬೇಕು, ಮುಂದೇನೂ ಇರಬೇಕು. ಅದು ಸಮಾಜದ ಕರ್ತವ್ಯ. ಮುಂದೆ ಹೋದವರು ಹಿಂದೆ ಇರೋರನ್ನ ಕೈ ಹಿಡಿದು ಕರ್ಕೊಂಡು ಹೋಗೋದು ಸಮಾಜದ ಕರ್ತವ್ಯ. ಆದರೆ ಯೂನಿವರ್ಸಲ್ ಆಗಿ ನಾವು ವೋಟ್ಗೋಸ್ಕರ ಎಲ್ಲರಿಗೂ ಫ್ರೀ, ಅವ್ರಿಗೂ ಫ್ರೀ, ಇವ್ರಿಗೂ ಫ್ರೀ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಅನೌನ್ಸ್ ಮಾಡಿಕೊಂಡು ಗೆದ್ದು ಬಂದರೆ 1 ವರ್ಷ ಕೊಡ್ಬೋದು, 2 ವರ್ಷ ಕೊಡ್ಬೋದು. ಆಮೇಲೆ ಯಾರಿಗೂ ಕೊಡೋಕ್ಕಾಗದಿದ್ರೆ, ಆರ್ಥಿಕತೆ ದಿವಾಳಿ ಆಗಿ ಹೋದರೆ ಅವಾಗ ಏನು ಮಾಡ್ತೀರಿ ಅನ್ನೋದಿಲ್ಲಿರೋ ಪ್ರಶ್ನೆ. ಲಾಂಗ್ ಟರ್ಮಲ್ಲಿ ಇದು ಆಗಲ್ಲ ಅನ್ನೋದೇ ಸಿಎಜಿ ಹೇಳಿರೋ ವಿಚಾರ. ತಾತ್ಕಾಲಿಕ ಈ ಬೆನಿಫಿಟ್ ಕೂಡ ನೀವು ಈ ರೀತಿ ಯೂನಿವರ್ಸಲ್ ಆಗಿ ಎಲ್ರಿಗೂ ಕೊಡ್ತೀನಿ ಅಂತ ಹೊರಟ್ರೆ ಅನ್ನೋದು ಸಿಎಜಿ ಹೇಳಿರೋ ವಿಚಾರ. ವಿಪಕ್ಷ ಬಿಡಿ, ಪತ್ರಕರ್ತರು, ಆರ್ಥಿಕ ತಜ್ಞರೆಲ್ಲ ಮಾಡೋ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಬಿಡಿ. ಕಾಂಗ್ರೆಸ್ ಒಳಗಡೆಯಿಂದನೇ ಬೆಂಕಿ ಇದೆ. ಗ್ಯಾರಂಟಿಯನ್ನು ಈ ರೀತಿ ಮಾಸಾಗಿ ಇಂಪ್ಲಿಮೆಂಟ್ ಮಾಡಿರೋದ್ರ ಬಗ್ಗೆ, ಎಲ್ಲರಿಗೂ ಹಂಚ್ತೀವಿ ಅಂತ ಹೊರಟಿರೋದ್ರ ಬಗ್ಗೆ ಕಾಂಗ್ರೆಸ್ನ ಶಾಸಕರು, ಸಚಿವರು ಸೇರಿದ ಹಾಗೆ ಎಲ್ಲರೂ ಕಾಂಗ್ರೆಸ್ ಒಳಗಿಂದಲೇ ನೇರವಾಗಿ ಇದನ್ನು ಪರಿಷ್ಕರಣೆ ಮಾಡಿ ಅಂತ ನೇರವಾಗಿ ಹೇಳಿದರು. ಕೆಲ ಅತ್ಯಂತ ಪ್ರಭಾವಿಗಳು ನಂಬರ್ 2, ನಂಬರ್ 3 ಥರ ಗೌರ್ಮೆಂಟಲ್ಲಿ ಇರೋರು ಕೂಡ ನೋಡ್ತೀವಿ, ಇದ್ರ ಬಗ್ಗೆ ಚೆಕ್ ಮಾಡಬೇಕು ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಪ್ರಾಬ್ಲಮ್ ಏನಾದರೂ ಈ ರೀತಿ ಘೋಷಣೆ ಮಾಡಿ ವಾಪಸ್ ತಗೊಳ್ಳೋದು ತುಂಬ ಕಷ್ಟ. ಜನರಿಗೆ ಯಾವ ರೀತಿ ಮುಖ ತೋರಿಸೋದು ಯಾವ ರೀತಿ ಆಮೇಲೆ. ಹಾಗಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡುತ್ತೆ ಅಂತ ನೋಡೋಣ. ಇನ್ನೂ ಕಾಲ ಮಿಂಚಿಲ್ಲ, ಯೂನಿವರ್ಸಲ್ ಜಾರಿ ಇಲ್ಲ, ಟಾರ್ಗೆಟೆಡ್ ಆಗಿ ಕೊಡ್ತೀವಿ, ತುಂಬ ಏನಾರೊಂದು ಕಾರಣ ಕೊಡಿ. ಅನರ್ಹರು ಕೂಡ ತಗೊಳ್ತಾ ಇದ್ದಾರೆ, ಸುಮ್ಮನೆ ಹೊರೆ ಮಾಡ್ತಿದ್ದಾರೆ, ಟಾರ್ಗೆಟೆಡ್ ಆಗಿ ಕೊಡ್ತೀವಿ ಅಂತ ಇನ್ನೊಂದ್ಸಲಿ ರಿವಿಷನ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಪಾಲಿಟಿಕ್ಸ್ ಮಾಡೋರು ಮಾಡ್ಬೋದು, ಅವತ್ತು ಹಂಗೆ ಹೇಳಿದ್ರು, ಇವು ವಾಪಸ್ ತೊಗೊಂಡ್ರು, ಕೊಟ್ಟಿಲ್ಲ ಅಂದರೆ ನಾವು ಯುದ್ಧ ಸಾರ್ತೀವಿ ಅಂತ ಹೇಳ್ಬೋದು. ಬಟ್ ಅಟ್ಲೀಸ್ಟ್ ರಾಜ್ಯದ ಹಿತವನ್ನು ಬಯಸೋರು ಡೆಫಿನೆಟ್ಲಿ ನೀವು ಈ ರೀತಿ ಸ್ವಲ್ಪ ತರ್ಕಬದ್ಧವಾಗಿ ಏನಾದರೂ ಮಾಡಿದ್ರೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರು ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.